ಸಮರ್ಪಣಾ ಪದ್ಧತಿಯ 14ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾಸಹಸ್ರದ 114ನೆಯ ಶ್ಲೋಕದಲ್ಲಿ, ಶ್ರೀರಾಮಚಂದ್ರನೇ ಪಾದುಕೆಗೆ ಪಟ್ಟಾಭಿಷೇಕ ಮಾಡಿದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಇಯಮ ವಿಕಲ ಯೋಗಕ್ಷೇಮ ಸಿದ್ಧ್ಯೈ ಪ್ರಜಾನಾಂ ಅಲಮಿತಿ ಭರತೇನ ಪ್ರಾರ್ಥಿತಾಮಾದರೇಣ ರಘುಪತಿರಧಿರೋಹನ್ನಭ್ಯಷಿಂಚತ್ ಸ್ವಯಂ ತ್ವಾಂ ಚರಣನಕಮಣೀನಾಂ ಚಂದ್ರಿಕಾ ನಿರ್ಜರೇಣ. ಪಾದುಕೆ, ಹೇ ಪಾದುಕೆಯೇ, ಇಯಂ ಈ ಪಾದುಕೆಯು, ಪ್ರಜಾನಾಂ ಜನಗಳ, ಅವಿಕಲ ಯಾವ ಕೊರತೆಯೂ ಇಲ್ಲದಿರುವ, ಯೋಗ ಇಲ್ಲದಿರುವುದನ್ನ ಕೊಡುವುದೇನು, ಕ್ಷೇಮ ಇರುವುದನ್ನ ಕಾಪಾಡುವುದೇನು, ಇವುಗಳ ಸಿದ್ಧ್ಯೈ ಸಿದ್ಧಿಸುವ ವಿಷಯದಲ್ಲಿ, ಅಲಂ ಇತಿ ಸಾಕು ಎಂಬುದಾಗಿ, ಭರತೇನ ಭರತನಿಂದ, ಆದರೇಣ ಆದರದಿಂದ, ಪ್ರಾರ್ಥಿತಾಂ ಯಾಚಿಸಲ್ಪಟ್ಟಿರುವ, ತ್ವಾಂ ನಿನ್ನನ್ನು, ರಘುಪತಿ ಶ್ರೀರಾಮನಾದವನು, ಅಧಿರೋಹನ್ಸನ್ ಏರಿಕೊಂಡು, ಚರಣ ಪಾದದ, ನಖ ನಖಗಳ, ಮಣೀನಾಂ ರತ್ನಗಳ, ಚಂದ್ರಿಕಾ ಕಾಂತಿಯಾಗಿರುವ, ಬೆಳದಿಂಗಳ, ನಿರ್ಜರೇಣ ನೀರಿನಿಂದ, ಸ್ವಯಂ ತಾನೇ, ಅಭ್ಯಷಿಂಚತ್ ಪಟ್ಟಾಭಿಷೇಕ ಮಾಡಿಕೊಟ್ಟನು. ಶ್ರೀರಾಮನು ಪಾದುಕೆಯನ್ನ ಏರಿ ಆನಂತರ ಭರತನಿಗೆ ಕೊಟ್ಟ ವಿಷಯದಲ್ಲಿ ನಾನಾ ವಿಧವಾಗಿ ಅರ್ಥಗಳನ್ನ ಹೇಳ್ತಾರೆ ವೇದಾಂತ ದೇಶಿಕರು ಅನ್ನೋದನ್ನ ಈಗಾಗಲೇ ನೋಡಿದ್ವಿ. ಈಗ ಈ ಶ್ಲೋಕದಲ್ಲಿ ವೇದಾಂತ ದೇಶಿಕರು ಏನ್ ಹೇಳ್ತಾರೆ ಅಂದ್ರೆ, ಭರತ ಈ ಪಾದುಕೆಗೆ ಎಲ್ಲ ಲೋಕಗಳನ್ನು ಯಾವ ಕೊರತೆಯೂ ಇಲ್ಲದೆ ಕಾಪಾಡುವ ಶಕ್ತಿಯು ಉಂಟು, ಅದನ್ನ ನೆರವೇರಿಸಿ ಕೊಡಬೇಕು ಅಂತ ಶ್ರೀರಾಮನಲ್ಲಿ ಅತ್ಯಂತ ಆಸೆಯಿಂದ ಪ್ರಾರ್ಥನೆ ಮಾಡ್ತಾನೆ. ಶ್ರೀರಾಮನು ಅದಕ್ಕಾಗಿ ಆ ಪಾದುಕೆಯ ಮೇಲೇರಿ ತನ್ನ ಪಾದದ ಕಾಂತಿ ಎಂಬ ಬೆಳದಿಂಗಳಿನಿಂದ ಪಾದುಕೆಗೆ ಪಟ್ಟಾಭಿಷೇಕ ಮಾಡ್ದ. ಲಂಕೆಯ ಮೇಲೆ ಯುದ್ಧಕ್ಕೆ ಹೋದ ಸಮಯದಲ್ಲಿ ವಿಭೀಷಣ ಶ್ರೀರಾಮನಲ್ಲಿ ಬಂದು ಶರಣಾಗತಿ ಮಾಡಿಕೊಂಡಾಗ ಅವನಿಗೆ ಅಲ್ಲೇ ಸಮುದ್ರ ದಡದಲ್ಲೇ ಅಭಿಷೇಕ ಮಾಡಿ ಪಟ್ಟ ಕಟ್ಟಿಬಿಡ್ತಾನೆ. ಲಂಕೆಯನ್ನ ಜಯಿಸಿದ ನಂತರ ಲಂಕಾ ರಾಜ್ಯ ಪಟ್ಟಾಭಿಷೇಕ ಆಯಿತು. ಇದೇ ರೀತಿ ಪಾದುಕೆಗೆ ಭರತನು ಪಟ್ಟ ಕಟ್ಟೋ ಮುಂಚೆನೆ ಶ್ರೀರಾಮ ಪಟ್ಟ ಕಟ್ಟಿಬಿಟ್ಟ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.